ಇವತ್ತು ನಿನ್ನೆ ಏನು ಹುಬ್ಬಳ್ಳಿಯ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಮಗೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಬೇಡ ಅಂತೇನು ಠರಾವು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಇವತ್ತು ತಮಗೆ ಗೊತ್ತಿರುವಂಗೆ ಎಲ್ಲ ಪಕ್ಷಾತೀತವಾಗಿ ನಮ್ಮ ಧಾರವಾಡ ಧ್ವನಿಯವರು ಇವತ್ತು ಕರೆದಿದ್ರು. ಕಾಂಗ್ರೆಸ್ದವರು ಇದ್ದರು, JDSದವರು ಇದ್ದರು, ಹಲವಾರು ಸಂಘಟನೆಯವರು ಕೂಡ ಇದ್ದರು. ಇವತ್ತು ನಮಗೆ ಮೊದಲ ಧಾರವಾಡ ಪ್ರತ್ಯೇಕ ಪಾಲಿಕೆ ಅಂತೇಳಿ ಏನು ಘೋಷಣೆ ಆಗಿದ್ರು. ಸನ್ಮಾನ್ಯ ನಮ್ಮ ಅರವಿಂದ್ ಬೆಲ್ಲದವರು ಇಡೀ ಧಾರವಾಡ ತುಂಬ ಬ್ಯಾನರ್ಗಳನ್ನು ಹಾಕ್ಸಿದ್ರು. ನಾವು ಮಾಡಿದ್ವಿ. ಅವ್ರಿಗೆ ನಾವು ಈಗಲೂ ಗೌರವ ಕೊಡ್ತೇವೆ. ನೀವೇ ಮಾಡಿದ್ರಿ ಅಂತೇಳಿ ನಾವು ಒಪ್ಕೊತೇವೆ. ನೀವು ಯಾರು ಮಾಡಿರಿ, ಕಾಂಗ್ರೆಸ್ದವ್ರ ಮಾಡಿರಿ, BJP ಅವ್ರ ಮಾಡಿರಿ, JDSದವ್ರ ಮಾಡಿರಿ, ನಮ್ಮ ಧಾರವಾಡ ಪಾಲಿಕೆಯನ್ನು ಪ್ರತ್ಯೇಕವಾಗಿ ಮಾಡಿಕೊಡಿ. ಯಾಕಂತಂದ್ರೆ ಧಾರವಾಡ ಭಾಳ ಅಭಿವೃದ್ಧಿ ಒಳಗೆ ಕುಂಠಿತವಾಗಿ ಆಗೈತಿ. ಯಾಕಂದ್ರೆ ಪ್ರತಿಯೊಂದೂ ನಮಗೆ ವಾರಕ್ಕೆ 2 ದಿನ ಕಮಿಷನರ್ ಬಂದು ಕೂತ್ಕೊಳ್ತಾರೆ ಅಂತ ಹೇಳ್ತಾರೆ. ಯಾವಾಗೋ ಬರ್ತಾರೆ, ಅವ್ರು ಬರೋದು ಯಾಕೆ ಗೊತ್ತಾಗೋಲ್ಲ. ಇಲ್ಲಿ ಸಾಮಾನ್ಯ ಜನರದ ಪರಿಸ್ಥಿತಿ ಭಾಳ ಕೆಟ್ಟದಾಗೈತಿ. ಮತ್ತು ಯಾವುದೇ ಏರಿಯಾಗಳಾಗಲಿ ಓಣಿಗಳಾಗಲಿ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಹುಬ್ಬಳ್ಳಿಗೆ ಧಾರವಾಡಕ್ಕೆ ಕಂಪೇರ್ ಮಾಡಿದ್ರೆ ಹುಬ್ಬಳ್ಳಿಯಾಗ ಬಂದಂಥ ಅನುದಾನದಲ್ಲಿ ಹುಬ್ಬಳ್ಳಿಯವರೇ ಭಾಳ ಸಿಂಹಪಾಲು ಅನುದಾನವನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಮತ್ತು ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ನಮ್ಮ ಧಾರವಾಡಕ್ಕೆ ಏನೂ ಕೂಡ ಕೊಡುಗೆಯನ್ನು ಆ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಲಿಲ್ಲ. ಪ್ರತಿಯೊಂದೂ ಎಲ್ಲ ಆ ಹಣವನ್ನು ಹುಬ್ಬಳ್ಳಿಗೆ ಉಪಯೋಗ ಮಾಡಿದರು. ಯಾಕಂತಂದ್ರೆ ಇಲ್ಲಿ ಧಾರವಾಡದಲ್ಲಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಮಣಿಪಟ್ಟಿ, ಟ್ಯಾಕ್ಸು ಎಲ್ಲ ಕಟ್ತಾ ಇರ್ತಾರೆ. ಅದಕ್ಕೆ ನಮಗೆ ಅನುದಾನ ಕಡಿಮೆ ಬಂದರೂ ಚಿಂತಿಲ್ಲ, ನಮ್ಮದು ಧಾರವಾಡ ಪಾಲಿಕೆ ಆಗಲೇಬೇಕು. ಮತ್ತು ಇಲ್ಲಿ ಆಗೋದ್ರಿಂದ ನಮ್ಮ ಧಾರವಾಡದೊಳಗೆ ಪ್ರತಿದಿನ ನಮಗೆ ಮೇಯರ್ ಇರ್ತಾರೆ, ಉಪಮೇಯರ್ ಇರ್ತಾರೆ, ಕಮಿಷ್ನರ್ ಇರ್ತಾರೆ. ಯಾಕಂತಂದ್ರೆ ಇವತ್ತು ಹಲವಾರು ವಿಷಯಗಳು, ಇವತ್ತು ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಆಮ್ಯಾಗ ಮಕ್ಕಳದ ಹೆಸರು ನೋಂದಾವಣಿ ಸರ್ಟಿಫಿಕೇಟ್ ಇರ್ಬೋದು. ಇವತ್ತು ಅವೆಲ್ಲ ಸರ್ಟಿಫಿಕೇಟ್ಗೆ ಬೇಕಂತಂದ್ರೆ ಹುಬ್ಬಳ್ಳಿಂದ ಬಂದು ಒಬ್ಬ ವ್ಯಕ್ತಿ ಸಹಿ ಮಾಡಿದಾಗ ಇವತ್ತು ಅದಕ್ಕೆ ಆ ಅಪ್ಲಿಕೇಶನ್ ಇವತ್ತು ಜನರಿಗೆ ತಲುಪ್ತಾ ಇದೆ. ಆಮ್ಯಾಗ ಹುಬ್ಬಳ್ಳಿಯೊಳಗೆ ಭಾಳ ಏರಿಯಾ ಕಡೆ ನಿಮ್ಮಲ್ಲಿ 70-80% 24/7 ವಾಟರ್ ಸಪ್ಲೈ. ನಮ್ಮ ಧಾರವಾಡದಲ್ಲಿ ಕೈ ಬೆರಳೆಣಿಕೆ ಅಷ್ಟು ಏರಿಯಾದೊಳಗೆ ಬಿಟ್ಟರೆ ಇನ್ನೂ ನಮ್ಮಲ್ಲಿ 80% ನೀರಿಂದು ಭಾಳ ತೊಂದರೆ ಇದೆ. ಭಾಳ ದೊಡ್ಡ ಪ್ರಮಾಣ ತೊಂದರೆ ಆಗ್ತಾಯಿದೆ. ಆಮ್ಯಾಗ ಇಲ್ಲಿ ಅಭಿವೃದ್ಧಿ ಮಾತ್ರ ಭಾಳ ಕುಂಠಿತವಾಗಿ ಆಗ್ತಾಯಿದೆ. ಯಾಕಂತಂದ್ರೆ ಅನುದಾನವೂ ಬರ್ತಾಯಿಲ್ಲ. ಅನುದಾನ ಬಂದರೆ ಅಭಿವೃದ್ಧಿ ಆಗ್ತೈತಿ. ಅದು ನಮ್ಮ ಪ್ರತ್ಯೇಕ ಪಾಲಿಕೆ ಆಯ್ತು ಅಂತಂದ್ರೆ ನಮಗೆ ಬರುವಂಥ ಅನುದಾನ ಬರ್ತಾವೆ. ಯಾಕಂತಂದ್ರೆ ಇಲ್ಲಿ ಧಾರವಾಡದಲ್ಲಿ ಈಗ ಮುಂದಿನ ರೂಪುರೇಷೆಗಳು ಏನು ಸರ್? ಆಮ್ಯಾಗ ಇನ್ನೊಂದು ಹೇಳ್ತೇನೆ ರೀ. ಈಗ ನಮ್ಮ ಧಾರವಾಡದಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ದೊಡ್ಡ ಬೃಹತ್ತವಾದ ಟಾಟಾ ಮೋಟರ್ಸ್ ಇದೆ. ಆಮ್ಯಾಗ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಅಗ್ರಿ ಕಾಲೇಜ್ ಇದೆ, ನಮ್ಮದು ಕರ್ನಾಟಕ ಯೂನಿವರ್ಸಿಟಿ ಇದೆ. ಆಮ್ಯಾಗ ಹಲವಾರು ಸಾಹಿತಿಗಳು ಅದಾರ. ಆಮ್ಯಾಗ ಲಾ ಯೂನಿವರ್ಸಿಟಿ ಇದೆ, IIT ಇದೆ, ಎಲ್ಲ ಹೈಕೋರ್ಟ್ ಇದೆ. ಇಲ್ಲಿ ಇರೋದ್ರಿಂದ ಇಲ್ಲಿ ಪ್ರತ್ಯೇಕ ಪಾಲಿಕೆ ಆದರೆ ಅಭಿವೃದ್ಧಿಯನ್ನು ಖಂಡಿತವಾಗಿಯೂ ಇಲ್ಲಿ ಆಗೇ ಆಗ್ತೈತೆ ಅಂತೇಳಿ ನಮ್ಮ ಧಾರವಾಡ ಜನತೆ ಎಲ್ಲ ಹೇಳ್ತಾರೆ. ಅದಕ್ಕೆ ಈಗ ನಾವು ಎಲ್ಲ ಉಳಿದಂಥ ಇನ್ನೂ ಕೆಲವು ಜನ ಸಂಘಟನೆಯವರು ನಾವು ಮಾತಾಡಿಸ್ತೇವೆ. ಧಾರವಾಡದಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರಿರ್ಬೋದು, ಧಾರವಾಡ ವಾಣಿಜ್ಯೋದ್ಯಮ ಸಂಸ್ಥೆಯರಿರ್ಬೋದು, ಆಮ್ಯಾಗ ಎಲ್ಲ ಕನ್ನಡ ಪರ ಹೋರಾಟಗಾರರಿರ್ಬೋದು, ದಲಿತ ಸಂಘಟನೆಗಳು ಇರ್ಬೋದು, ಆಮ್ಯಾಗ ವಿವಿಧ ಎಲ್ಲ ಹೋರಾಟಗಾರರಿಗೆ ನಾವು ಮಾತಾಡಿಕೊಂಡು ಅವ್ರಿಗೆಲ್ಲರ ಗಮನಕ್ಕೆ ತಗೊಂಡು ಅವ್ರನ್ನೆಲ್ಲರನ್ನೂ ಅವ್ರಿಗೆ ವಿಷಯ ಮುಟ್ಟಿಸಿ ಎಲ್ಲರೂ ಕೂಡಿಕೊಂಡು ನಾವು ಧಾರವಾಡ ಬಂದ್ ಮಾಡೋದು ವಿಚಾರ ಮಾಡ್ತಾಯಿದ್ದೇವೆ. ಅದಕ್ಕೆ ಅಷ್ಟರೊಳಗೆ ಈ ಠರಾವನ್ನ ಮಾಡಿದ್ದು ಅದನ್ನು ರದ್ದುಪಡಿಸಿದ್ರೆ ನಾವೆಲ್ಲರೂ ಕೂಡ ಅವರಿಗೆ ಸ್ವಾಗತವನ್ನು ಕೋರ್ತಾಯಿದ್ವಿ, ಸ್ವಾಗತ ಮಾಡ್ತೇವೆ. ಆಯಿತು, ನಮಗೆ ಕಾಂಗ್ರೆಸ್ದವ್ರು ಮಾಡಿದರು, BJP ಅವ್ರು ಮಾಡಿದರು ಅಂತೇನು ಬೇಡ. ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು, ಅಷ್ಟೇ ನಮ್ಮದು ಒತ್ತಾಯ. ಅದಕ್ಕೆ ತಮ್ಮ ಮುಖಾಂತರ ಇವತ್ತು ನಮ್ಮ ಧಾರವಾಡ ಜನತೆಯ ಪರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಮನುಷ್ಯನಿಗೆ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಅದರಲ್ಲೂ ದೃಷ್ಟಿದೋಷ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಆರೋಗ್ಯ ಸಮಸ್ಯೆ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಇದೇ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಯ ನಿಗದಿ ಗ್ರಾಮದ ಅಂಬಾವನ ಮಠದ 7 ಕರಿಯಮ್ಮನ ಮಡ್ಡಿಯಲ್ಲಿ ಭೈರವಿ ಅಮ್ಮನ ಸಾನ್ನಿಧ್ಯದಲ್ಲಿ ಪ್ರತ್ಯಂಗಿರ ಮಹಾಯಜ್ಞ ನಡೆಯಲಿದೆ. ತುಂಬಾ ಕ್ಷೇತ್ರಗಳಿಗೆ ಸಹ ಹೋಗಿದ್ದೇವೆ.
ತುಂಬ ಅವಧೂತರುಗಳ ದಿವಸ ನಾವು ಹೋಗಿದ್ದೇವೆ. ಅಲ್ಲಿ ಇಲ್ಲಿಯೇ ಒಂದು ತಾಯಿ ಹತ್ರ ಇರುವಂಥ ಒಂದು ಶಕ್ತಿ ಒಂದು ವಿಭಿನ್ನ. ಪ್ರತ್ಯಕ್ಷ ದೈವ ಅಂದರೆ ಅದು ಭೈರವಿ ಅಮ್ಮನೇ. ನಾನಿದ್ದೀನಿ, ನೀನು ಇವತ್ತೆಲ್ಲ ಮುಂದೆ ನೀನು ಯಾವ ಮಟ್ಟದಲ್ಲಿ ನೀನು ಬೆಳಿತೀಯ ಅಂತ ನೋಡು. ನಾನಿದ್ದೀನಿ, ನಾನು ಬೆಳೆಸ್ತೀನಿ, ನೀನು ಹೆದರ್ಕೋಬೇಡ, ನಿನಗೆ ನಾನು ಆಶೀರ್ವಾದ ಮಾಡ್ತೀನಿ ನಾನು ಅಂತ ಹೇಳಿ ನನಗೆ ಅವ್ರು ಆಶೀರ್ವಾದ ಮಾಡಿದರು. ನನಗೆ ನಮ್ಮ ಫ್ಯಾಮಿಲಿ ಎಲ್ರಿಗೂ ಆಶೀರ್ವಾದ ಮಾಡಿದರು. ಅವತ್ತಿಂದ ನಾನು ಆ ಸ್ಥಿತಿಲಿ ಬಂದಾಗ ಪೂರ್ತಿ ಏನಿಲ್ಲ ಸರ್, ಪೂರ್ತಿ ನಾನು ತುಂಬ ಅಂದರೆ ಅದು ಹೇಳ್ಕೊಳ್ಳೋದೇ ಸ್ಥಿತಿಲಿ ಇಲ್ಲ, ಅಂತ ಕೆಟ್ಟ ಸ್ಥಿತಿಲಿ ಇದ್ದಿದ್ದು ನಾವು. ಇದೇ ಮೇ 1ರಂದು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದ್ದು ಪ್ರತಿ ತಿಂಗಳ ಹುಣ್ಣಿಮೆಯಂದು ಈ ಯಜ್ಞ ಮಾಡಲಾಗುವುದು. ಹಿಮಾಲಯದ ಮಹಾಯೋಗಿಗಳಾದ ಭೈರವಿ ಅಮ್ಮ ಅವರಿಂದ ನಡೆಯುವ ಈ ಯಜ್ಞಕ್ಕೆ ತಾವು ಸಹ ಭಾಗಿಯಾಗಿ ಸರ್ ಹೇಳಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ಏನು ಪ್ರತ್ಯೇಕ ಮಹಾನಗರ ಪಾಲಿಕೆ ಕಳೆದ ಒಂದು 4-5 ವರ್ಷದಿಂದ ನಾವು ಹೋರಾಟದಾಗ ನೇರವಾಗಿ ಭಾಗವಹಿಸಿದಂಥವು. ಯಾಕಂತಂದ್ರೆ ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ನಮ್ಮ ಧಾರವಾಡಕ್ಕೆ ಭಾಳ ಅವಶ್ಯಕತೆ ಮಾಹಿತಿ. ಯಾಕಂದ್ರೆ ಧಾರವಾಡ ಸುಧಾರಣೆ ಆಗ್ಬೇಕಂದ್ರೆ ಎಲ್ಲನೂ ಧಾರವಾಡದಾಗ ಐತಿ. ಒಂದು DC ಆಫೀಸಿಂದ ಹಿಡ್ಕೊಂಡು ಒಂದು ಯೂನಿವರ್ಸಿಟಿ ಕಲಿಮಠನೂ, ಒಂದು ವಿದ್ಯಾವರ್ಧಕ ಸಂಘದಿಂದ ಹಿಡ್ಕೊಂಡು ಏನು ಕನ್ನಡ ಏಕೀಕರಣ ಸಮಿತಿ ಹೋರಾಟ ಮಾಡೋದ್ರಿಂದ ಹಿಡ್ಕೊಂಡು ಎಲ್ಲನೂ ಇವತ್ತು ಧಾರವಾಡದಾಗನೇ ಆಗೈತಿ. ಏನು ಧಾರವಾಡ ಒಂದು ಸ್ವಲ್ಪ ಪ್ರತ್ಯೇಕ ನಗರ ಪಾಲಿಕೆ ಆತಂದ್ರೆ ನಮ್ಗೆ ಡೆವಲಪ್ಮೆಂಟು ಜಾಸ್ತಿ ಆಕೈತಿ ಅಂಥೇಳಿ ನಮ್ಮ ವಿಚಾರ. ಅದಕ್ಕೆ ಇವತ್ತು ಮೂಲತಃ ಬಿ ಜೆ ಪಿನ ಕಾರಣ. ಇವತ್ತು ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಮಾಡ್ಯಾರ ಅಂಥೇಳಿ ಏನು ವಿರೋಧ ಮಾಡತ್ತಾರ ಅನ್ನೋದು ಗೊತ್ತಾಗತ್ತಿಲ್ಲ ನಮಗೆ. ಯಾಕಂದ್ರೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಕಳೆದ ಇದ್ರೊಳಗೆ 10 ಕೋಟಿ ಒಂದು ಫಂಡ್ ತಂದಿದ್ರು. ಇಡೀ 9 ವಾರ್ಡ್ ಸುಧಾರಣೆಗಂತೂ 173 ಕೋಟಿ ಒಂದು ಫಂಡ್ ಅದ. ಅದನ್ನು ಕೂಡ ಸರ್ವಸಭೆ ಒಳಗೆ ತಿರಸ್ಕರಿಸಿ ವಾಪಸ್ ಕಳಿಸ್ಯಾರ. ಅಂದ್ರೆ ಇವ್ರಿಗೆ ವಿಚಾರ ಮಾಡ್ಕೊಂಡು BJP ಅವ್ರಿಗೆ ಧಾರವಾಡ ಜನರು ಇದನ್ನು ವಿಚಾರ ಮಾಡ್ಬೇಕು. ಇದು ಪಾರ್ಟಿ ಜಾತಿ ಇಂಪಾರ್ಟೆಂಟ್ ಅಲ್ಲ, ಧಾರವಾಡ ಜನರು ವಿಚಾರ ಮಾಡ್ಬೇಕಂದ್ರೆ ಧಾರವಾಡ ಡೆವಲಪ್ಮೆಂಟ್ ಆಗಬಾರ್ದು ಅನ್ನುವಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ಇವತ್ತು ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರು ಇರ್ಬೋದು, ಅರವಿಂದ್ ಬೆಲ್ಲದವ್ರು ಮಾಡ್ತಕ್ಕಂಥ ಕೆಲಸ ಇವರು. ಅಂದ್ರೆ ಹುಬ್ಬಳ್ಳಿ ಅಟ್ಟ ಡೆವಲಪ್ಮೆಂಟ್ ಆಗ್ಬೇಕು, ಧಾರವಾಡ ಆಗಬಾರ್ದು. ಅಂದ್ರೆ ಇವರು ವಿಚಾರಧಾರೆಗಳು ಎಷ್ಟರ ಮಟ್ಟಿಗೆ ಸರಿ ಅದಾವ ಅಂತ ಅನ್ನೋದು ಧಾರವಾಡ ಜನರು ಇವತ್ತೇನು ಓಟ್ ಹಾಕಿ ಆರಿಸಿ ತಂದಿರಲ್ಲ. ಜಾತಿವಾದಿ ಒಳಗೆ ಓಟ್ ಹಾಕಿರೋ, ಪಕ್ಷದ ಪ್ರಕಾರ ಓಟ್ ಹಾಕಿರೋ. ನೀವು ಮುಂದಿನ ದಿನದಾಗ ಧಾರವಾಡದಾಗ ಎಷ್ಟು ಮಂದಿ ಶಾಣ್ಯಾರ ಪ್ರಬುದ್ಧ ವಿದ್ಯಾವಂತರ ಅದಿರಲ್ಲ, ಇನ್ನು ಮ್ಯಾಗ ಎಲ್ಲರೂ ಮುಂದಿನ ಸರ್ತೆ ಓಟ್ ಹಾಕ್ಬೇಕಂದ್ರೆ ಇದನ್ನೆಲ್ಲ ವಿಚಾರ ಮಾಡಿ ಓಟ್ ಹಾಕ್ಬೇಕು ನೀವು. ಇಲ್ಲ ಅಂದ್ರೆ ಧಾರವಾಡ ಉದ್ಧಾರ ಆಗೋದಿಲ್ಲ, ನೀವು ಮನ್ಯಾಗ ಕುಂತ್ರೆ ಉದ್ಧಾರ ಆಗೋಂಗಿಲ್ಲ. ಚಲೋ ಒಬ್ಬ ಶಾಸಕರು, ಲೋಕಸಭಾ ಸದಸ್ಯರು ಧಾರವಾಡ ಉದ್ಧಾರ ಆಗ್ಬೇಕಂತನ್ನುವಂಥ ಯಾರ ಇದ್ರೆ ಮಾತ್ರ ಧಾರವಾಡ ಉದ್ಧಾರ ಆಕೈತೆ. ದಯವಿಟ್ಟು ಮುಂದಿನ ದಿನದಾಗ ತಾವು ಏನದಿರಲ್ಲ, ಧಾರವಾಡ ಪ್ರಬುದ್ಧತೆ ಕಾಶಿ ಜನರು ನಾವು ಎದಕ್ಕೂ ಹೋಗೋದಿಲ್ಲ, ಎದಕ್ಕೆ ಮಾಡೋಂಗಿಲ್ಲ. ಮುಂದಿನ ದಿನದಾಗ ನಿಮ್ಮ ಕೆಪಾಸಿಟಿ ಏನೈತಂತ ತೋರಿಸ್ಲಿಲ್ಲ ಅಂದ್ರೆ ನಾವು ಧಾರವಾಡದಾರ ಎಲ್ಲರೂ ಒಂದೊಂದು ಥರ ಬಳಿ ಹಾಕೊಂಡು ಕುಂಡ್ರದಾಕೈತಿ. ದಯವಿಟ್ಟು ಇನ್ನು ಮ್ಯಾಗಾರ ಶಾಣತನದಿಂದ ವಿಚಾರ ಮಾಡಿ ಮುಂಬರುವಂಥ ಇಲೆಕ್ಷನ್ ಒಳಗೆ ಇವ್ರಿಗೆ ಪಾಠ ಕಲಿಸ್ಬೇಕಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಧಾರವಾಡ ಧ್ವನಿ ಹಾಗೂ ಸಮಸ್ತ ಎಲ್ಲ ಸಂಘಗಳ ಹೋರಾಟಗಾರರು ಸೇರಿಕೊಂಡು ಇವತ್ತು ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಬೇಕು ಧಾರವಾಡದ್ದು ಅಂತ ನಾವು ಇವತ್ತು ಎಲ್ಲರೂ ಸೇರಿ ಏನಂದರೆ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಇವರು ಬೆಲ್ಲದವರು ಹಾಗೆ ಜೋಶಿ ಅವರು ಸೇರಿಕೊಂಡು ಈ ಧಾರವಾಡ ಪ್ರತ್ಯೇಕ ನಗರ ಮಹಾಪಾಲಿಕೆ ಆಗಬಾರ್ದು ಅಂತ ಅದನ್ನು ಶಿಫಾರಸು ಮಾಡಿದ್ದಾರೆ. ನಮ್ಮ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಧಾರವಾಡದ ಎಲ್ಲ ಹೋರಾಟಗಾರರು ಸೇರ್ಕೊಂಡು ನಾವು ಅದನ್ನು ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಿಸಿದ್ವಿ. ಅಲ್ಲಿ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿ ಅದನ್ನು ರಾಜ್ಯಪಾಲರಿಗೆ ಕಳಿಸಿದ್ರು. ಅದನ್ನು ಅಲ್ಲಿ ಪೆಂಡಿಂಗ್ ಹಂಗೆ ಇಟ್ಬಿಟ್ಟಿದ್ರು. ಈಗ ಸದ್ಯಕ್ಕೆ ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಅಂತ ನಾವು ಇನ್ನು ಮುಂದಿನ ದಿನದಲ್ಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಮಾಡ್ತೀವಿ. ನಮಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೇವೆ.